ಗೋಕರ್ಣ ಹೋಗ್ತೀನಿ ಅಂತ ಹೇಳಿದರು. 8:25ಕ್ಕೆ ಬಸ್ ಹತ್ತಿ ಬಸ್ಸಲ್ಲಿ ಒಂದು ಅರ್ಧ ಗಂಟೆ ಫೋನಲ್ಲಿ ಮಾತಾಡಿ ಹೊರಟ್ರು ಹೋಗಿ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ದು. ಬೆಳಗ್ಗೆ 7 ಗಂಟೆಗೆ ಅವ್ರ ಫ್ರೆಂಡ್ ಫೋನ್ ಮಾಡಿದರು, ಹಿಂಗಾಗೈತೆ ಬಸ್ ಹಾಸ್ಪಿಟ್ಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟ್ಲಲ್ಲಿ ಇದ್ದೀವಿ, ಅವರೊಂದು ಹಾಸ್ಪಿಟ್ಲಲ್ಲಿ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳದು ಇದೇ ಇಲ್ಲ, ಎಲ್ಲ ಸುಟ್ಟು ಹೋಗಿತ್ತು. ನಾವು ಹಿರೂರಿಗೆ ಹೋಗಿ ಹಿರೂರೆಲ್ಲ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದೆವು. ಹಿರೂರು ಹಾಸ್ಪಿಟ್ಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುರ್ತು ಹಿಡಿಯೋಕ್ಕಾಗದಷ್ಟು ಇದಾಗೋಯ್ತು. ಅಲ್ಲಿ ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದರು, ಸಖತ್ ಇದು ಮಾಡಿದರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ ಅಂತ. ಹ್ಞೂ ಸರ್, ಅವ್ರ ಪ್ರೈಮರಿಯಿಂದಲೂ ಕಾಲೇಜಿಂದ ಹಿಡಿದು ಕೆಲಸ ಸೇರ್ಕೊಳ್ಳೋ ಗಂಟಲು ಒಂದೇ ಕಂಪ್ನಿಗೆ ವರ್ಕ್ ಮಾಡ್ಕೊಂಡು ಒಂದೇ ಮನೇಲಿ ಬಾಡಿಗೆ ಇದ್ರು, ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು, ಒಂದೇ ಸಲ ಸತ್ತೋದ್ರಿ ಇಬ್ಬರು. ಎಷ್ಟು ಜನಕ್ಕೆ ಅನ್ನ ಹಾಕ್ರೇನು ಸರ್, ನಮ್ಮ ಮಕ್ಕಳು ಉಳಿಸ್ಲಿಲ್ಲ ದೇವರು. 50 ಜನ ಕೇಳಿದ್ರೆ 50 ಜನ 100 ಜನ ಕೊಡಿ ಊಟವ. ನಮಗೆ ಅದೇ ಅವ್ರ ಫ್ರೆಂಡು ಬೆಳಗ್ಗೆ ಫೋನ್ ಮಾಡಿದ್ದು, ಹಿಂಗೆ ಆಕ್ಸಿಡೆಂಟ್ ಆಗಿದೆ, ಬಸ್ಸು ಬನ್ನಿ ಅಂತ, ಚಿತ್ರದುರ್ಗ ಹಿರೂರಿಗೆ ಬನ್ನಿ ಅಂತ. ಹಿರೂರಿಗೆ ಹೋದೋ, ಹಿರೂರಲ್ಲಿ ಆ ಹುಡುಗಿ ಮಾತ್ರ ಇತ್ತು. ಒಂದು ಹುಡುಗಿ 3 ಜನ ಹೋಗಿದ್ರು, ಮಿಲನ, ಮಾನಸ, ನವ್ಯ. ಅದರಲ್ಲಿ ಒಂದು ಹುಡುಗಿ ಬಚಾವು. ಅವಳೇ ಫೋನ್ ಮಾಡಿ ಹೇಳಿದ್ದು, ಬನ್ನಿ ಆಗಿದೆ ಅಂತ. ಬೇರೆ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ, ನಾನೊಂದು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ. ಅವಳಿಗೆ ಬದುಕಿದ್ದಾಳೆ ಅಂತ ತಿಳ್ಕೊಂಡಿದ್ದಾಳೆ ಅವಳಿಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ. ಬಸ್ಸೊಳಿ ಅದು ಬಸ್ಸು ಕಂಟೈನರು ಅವ್ರು ಕುಂತಿರೋ ಸೀಟ್ಗೆ ಕರೆಕ್ಟಾಗಿ ಹೊಡೆದೈತೆ. ಮೋಸ್ಟ್ಲಿ ಅವ್ರಿಗೆ ಬಸ್ಸೊಳಗೆ ಜ್ಞಾನ ಕೆಟ್ಟೋಗಿ ಅವ್ರಿಗೆ ಈಚೆಗೆ ಬರೋಕ್ಕಾಗಿಲ್ಲ. ಈಚೆಗೆ ಬರೋಕ್ಕಾಗದಲ್ಲಿ ಅಲ್ಲೇ ಸುಟ್ಟೋಗಿರ್ತಾರೆ. ಹ್ಞೂ ಸರ್, ಅದೇ ಫಿಕ್ಸ್ ಆಗಿತ್ತು. ಏಪ್ರಿಲ್ 28-29 ಮದುವೆ ಇತ್ತು HNR ಅಲ್ಲಿ. ಜನವರಿ 25ಗೆ ಎಂಗೇಜ್ಮೆಂಟ್ ಇತ್ತು. ಮುಂದೆ ಒಂದು ತಿಂಗಳಿಗೆ ಎಂಗೇಜ್ಮೆಂಟ್ ಇತ್ತು. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು. ಸರ್ DNA ಕೊಟ್ಟು ಬಂದಿದ್ದೀವಿ ಸರ್. ನನ್ನ ಮಗಂದು ನಂದು ಸ್ಯಾಂಪಲ್ ತಗೊಂಡಿದ್ದಾರೆ, ಸ್ಯಾಂಪಲ್ ತಗೊಂಡು ಕೊಟ್ಟು ಬಂದಿದ್ದೆ. ಸರ್, ಈ ಥರ ಕೆಲಸ ಎಲ್ಲ ಮಾಡ್ಕೊಂಡಿದ್ರಿ, ಚೆನ್ನಾಗಿ ಓದಿಸಿದ್ರಿ. ಹ್ಞೂ ಸರ್, ದುರಂತ ಅಂತ್ಯ ಕ್ಯಾಂಟೀನ್ ಮಾಡಿ ನಮ್ಮ ಮಕ್ಕಳನ್ನ ಓದಿಸಿದ್ದು ಸರ್. ಬೆಂಗಳೂರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? 2 ವರ್ಷ ಆಯಿತು ಸರ್. ಎಲ್ಲಿ? ಕಂಪ್ನಿಲಿ, ಪೇಸ್ ಕಂಪ್ನಿಲಿ, ಪೇಸ್ ಕಂಪ್ನಿಯಲ್ಲಿ ಇದ್ದಿದ್ದು. ಒಂದೇ ಕಂಪ್ನಿ ಬೇರೆ ಬ್ರ್ಯಾಂಚು, ಒಂದೇ ಮನೇಲಿದ್ದರು, ವಾಸವಾಗಿದ್ದರು. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, BA MTech ಮಾಡಿದ್ರು ಮಲ್ನಾಡ್ ಕಾಲೇಜಲ್ಲಿ, ಹಾಸನಲ್ಲಿ. ಬೆಂಗಳೂರಲ್ಲಿ ನಾಗವಾರದಲ್ಲಿ ಇದ್ದಿದ್ದು, ನಾಗವಾರದಲ್ಲಿ ಮಾನತಾ ಟೆಕ್ ಪಾರ್ಕಲ್ಲಿ. ಪಕ್ಕದ ಮನೇಲಿ ಇದ್ಕೊಂಡು ಆ ಮಗುನ ಇಬ್ಬರು ಜೊತೆಲೇ ಓದಿ ಜೊತೆಲೇ ಸಾವು ಅನ್ಕೊಂಡ್ರು. ಇಬ್ಬರು ಜೊತೆಲೇ ಹೋದರು, ಒಂದೇ ತಟ್ಟಲ್ಲಿ ಅನ್ನ ತಿಂದರು, ಒಂದೇ ಇದರಲ್ಲಿ ಸತ್ತವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.